ಹಾಯ್ ಕನ್ನಡ ವೇದ ಯೂಟ್ಯೂಬ್ ಚಾನಲ್ಗೆ ಎಲ್ಲ ವಿದ್ಯಾರ್ಥಿನಿಯರಿಗೆ ಪ್ರಮುಖವಾಗಿ ಮಕ್ಕಳಿಗೆಲ್ಲರಿಗೂ ಕೂಡ ಸ್ವಾಗತನ ತಿಳಿಸ್ತಾ ಕನ್ನಡ ವೇದ ಯೂಟ್ಯೂಬ್ ಚಾನಲ್ ಎಲ್ಲ ಒಂದು ಅಪ್ಡೇಟ್ಸ್ ಇನ್ಫಾರ್ಮೇಷನ್ ಮಕ್ಕಳಿಗೆ ಏನೇನು ಮಾಡಬೇಕು ಏನೇನು ಮಾಡಬಾರ್ದು ಎಲ್ಲದರ ಬಗ್ಗೆ ಮಾಹಿತಿಗಳನ್ನು ಕೊಡ್ತಾ ಇದೀವಿ SSLC ಪರೀಕ್ಷೆಗೆ ಸಂಬಂಧಪಟ್ಟಂತೆ ಯಾಕಂದರೆ ಮೊದಲ ಬಾರಿಗೆ ಪರೀಕ್ಷೆಗಳನ್ನು ಬರೀತಿರ್ತೀರಾ. ಸೊ ಹೆಚ್ಚುವರಿ ಉಪಯುಕ್ತ ಮಾಹಿತಿಗಾಗಿ ಕನ್ನಡ ವೇದ ಯೂಟ್ಯೂಬ್ ಚಾನಲ್ ಮರಿದೇನೆ ಸಬ್ಸ್ಕ್ರೈಬ್ ಆಗಿರಿ, ನೆನ್ಪಿಟ್ಕೊಂಡಿರಿ ಅಂತ ಕೂಡ ಹೇಳ್ತಾ ಇದೀಗ ಮಕ್ಕಳಿಗೆ SSLC ವಾರ್ಷಿಕ ಪರೀಕ್ಷೆ 2026ಕ್ಕೆ ಸಂಬಂಧಪಟ್ಟಂತೆ ಪರೀಕ್ಷಾ ನಿಯಮಗಳನ್ನು ಕೆಲವೊಂದು ತಿಳಿಸುವಂತಾದರೆ ಸಾಕಷ್ಟು ಮಕ್ಕಳಿಗೆ ಡೌಟ್ ಇರುತ್ತೆ. ಡ್ರೆಸ್ ಕೋಡ್ಗೆ ಸಂಬಂಧಪಟ್ಟಂತೆ ಮತ್ತು ನಂತರದಲ್ಲಿ ಏನೇನು ತಗೊಂಡೋಗ್ಬೋದು, ಯಾವೆಲ್ಲ ಒಂದು ವಸ್ತುಗಳು ನಿಷೇಧ ಆಗಿರುತ್ತದೆ, ನಂತರದಲ್ಲಿ ಕೊಠಡಿಯಲ್ಲಿ ಸೊ ಯಾವೆಲ್ಲ ಮಿಸ್ಟೇಕ್ಸನ್ನು ಮಾಡಬಾರ್ದು ಅದಕ್ಕೆ ಸಂಬಂಧಪಟ್ಟಂತೆ ಕೆಲವೊಂದು ಪ್ರಮುಖ ಸಲಹೆಗಳನ್ನು ಕೊಡ್ತಿದ್ದೀವಿ ಅಂತ ಹೇಳ್ಬೋದಾಗಿರುವಂಥದ್ದು. ಸೊ ವಿದ್ಯಾರ್ಥಿಗಳು ಒಂದೊಂದಾಗಿ ಮಾಹಿತಿಯನ್ನು ನಾವು ತಿಳ್ಕೊಂಬರ್ತಾರೆ. ಸೊ ಇವರು ಡಿಸ್ಕ್ರಿಪ್ಷನ್ಲಿ ಕನ್ನಡದ ಅಫಿಷಿಯಲ್ ವೆಬ್ಸೈಟ್ ಲಿಂಕ್ ಕೂಡ ಇರುತ್ತೆ. ಸೊ ಈ ಒಂದು ಏನು ವೀಕ್ಷಣೆ ಮಾಡ್ತಿರಲ್ಲ ಅದಕ್ಕೆ ಸಂಬಂಧಪಟ್ಟಂತೆ ಸೊ ಅದನ್ನು ಕೂಡ ವೀಕ್ಷಣೆ ಮಾಡದೇ ಇರುತ್ತೆ. ಡಿಸ್ಕ್ರಿಪ್ಷನ್ ಮತ್ತು ಕಮೆಂಟ್ ಬಾಕ್ಸ್ ಲಿಂಕ್ ಕೂಡ ಕೊಟ್ಟಿರ್ತೇವೆ. ಸೊ ಯೂಟ್ಯೂಬ್ಗಿಂತ ವೀಡಿಯೋಸ್ ಮುಂಚೆನೇ ಬೇಗನೆ ಅಲ್ಲಿ ವಿಕ್ ಇನ್ಫಾರ್ಮೇಷನ್ ಮಾಹಿತಿಗಳು, ರಿಸಲ್ಟ್ ಆಗಿರ್ಬೋದು, ಗ್ರೇಸ್ ಮಾರ್ಕ್ಸ್ ಇದ್ದರೆ ಏನು ಅಪ್ಡೇಟ್ಸ್ ಇದ್ರೂ ಕೂಡ ಎಲ್ಲನೂ ಸಿಗ್ತಾ ಇರುತ್ತೆ. ಪಾಸಿಂಗ್ ಮಾರ್ಕ್ಸ್ಗೆ ಸಂಬಂಧಪಟ್ಟಂತೆ ಪಾಸಿಂಗ್ ಪ್ಯಾಕೇಜ್ ಆಗಿರ್ಬೋದು ಎಲ್ಲನೂ ಕೂಡ ಇರುತ್ತೆ, ವೀಕ್ಷಣೆ ಮಾಡಬಹುದಿರುತ್ತೆ ಅಂತ ಹೇಳ್ತಾ ಒಂದೊಂದಾಗಿ ಮಾಹಿತಿಯನ್ನು ತಿಳ್ಕೊಳ್ಳೋದಾರೆ ಅಭ್ಯರ್ಥಿಗಳಿಗೆ ವೇಳಾಪಟ್ಟಿಯನ್ನು ಇಲಾಖೆ ಕಡೆಯಿಂದ ಪ್ರಕಟ ಮಾಡಿರುವಂಥದ್ದಾಗಿರುತ್ತೆ. ಸೊ ಅದನ್ನು ಕೂಡ ಸ್ಕ್ರೀನ್ ಮುಖಾಂತರ ನೋಡ್ತಾ ಇದ್ದೀರಾ. ಸೊ ಇಲ್ಲಿ ಪ್ರಮುಖವಾಗಿ ಅಭ್ಯರ್ಥಿಗಳಿಗೆ ಮಾರ್ಚ್ ತಿಂಗಳ 18ನೇ ತಾರೀಕು 2026ರಿಂದ ಏಪ್ರಿಲ್ ತಿಂಗಳ 2 2026 ತನಕ ಪರೀಕ್ಷೆಗಳು ನಿಗದಿಯಾಗಿದ್ದಾವೆ. ಸೊ ವಿದ್ಯಾರ್ಥಿಗಳಿಗೆ ಪರೀಕ್ಷೆ ಸಮಯ ಬಂದುಬಿಟ್ಟು ಬೆಳಿಗ್ಗೆ 10:15 ಅಭ್ಯರ್ಥಿಗಳಿಗೆ ಪರೀಕ್ಷೆ ಶುರುವಾದರೆ ಪ್ರಶ್ನೆ ಪತ್ರಿಕೆ ಇರುತ್ತಲ್ಲ ಅದನ್ನು ಓದಲಿಕ್ಕೆ 10:15ರಿಂದ 10:30 ತನಕ ಅಂದರೆ 15 ನಿಮಿಷಗಳ ಅವಕಾಶ ಇರುತ್ತೆ. ಮತ್ತು ಬರವಣಿಗೆಗೆ ಸಮಯ ಅಂದರೆ 10:30ರಿಂದ ಮಧ್ಯಾಹ್ನ 1:30 ತನಕ ಅವಕಾಶ ಇದೆ ಅಂತ ಹೇಳ್ಬೋದಾಗಿರುವಂಥದ್ದು. ವಿಷಯದ ಮೇಲೆ ಅವಲಂಬನೆ ಕೂಡ ಆಗುತ್ತೆ. ಫಸ್ಟ್ ಲ್ಯಾಂಗ್ವೇಜ್, ಸೆಕೆಂಡ್ ಲ್ಯಾಂಗ್ವೇಜ್ ಆಗಿರ್ಬೋದು ಅಭ್ಯರ್ಥಿಗಳಿಗೆ ಇತರೆ ಸಬ್ಜೆಕ್ಟ್ಸ್ಗಳ ಮೇಲೂ ಕೂಡ ಇದೆಲ್ಲ ಆಪ್ಷನಲ್ ಸಬ್ಜೆಕ್ಟ್ಸ್ ಮೇಲೆ ಅವಲಂಬನೆ ಆಗುತ್ತೆ ಅಂತ ಹೇಳ್ಬೋದಾಗಿರುವಂಥ. ಮತ್ತು ಇತರೆ ವಿಶೇಷಚೇತನ ವಿದ್ಯಾರ್ಥಿಗಳಿಗೆ ಹೆಚ್ಚುವರಿ 1 ಗಂಟೆ ಸಮಯ ಕೂಡ ನೀಡಲಾಗ್ತದೆ ಅಂತ ಮಾಹಿತಿ ಇರುವಂಥದ್ದು. ಮತ್ತು ಪರೀಕ್ಷಾ ಸಂದರ್ಭಕ್ಕೆ ಸಂಬಂಧಪಟ್ಟಂತೆ ಡ್ರೆಸ್ ಕೋಡ್ ಬಗ್ಗೆ ಮಕ್ಕಳೆಲ್ಲ ಕೇಳ್ತಾ ಇದ್ರಿ, ಅದಕ್ಕೆ ಸಂಬಂಧಪಟ್ಟಂತೆ ತಿಳಿಸುವಂತಿದ್ದರೆ ಶಾಲಾ ಒಂದು ಸಮವಸ್ತ್ರ ಅಂದರೆ ಶಾಲಾ ಅಭ್ಯರ್ಥಿಗಳಿಗೆ ನಿಯಮದಂತೆ ಎಲ್ಲ ವಿದ್ಯಾರ್ಥಿಗಳು ತಮ್ಮ ಶಾಲೆಯ ಅಧಿಕೃತ ಸಮವಸ್ತ್ರನೇ ಧರಿಸಬೇಕು, ಇದಕ್ಕೆ ಪರೀಕ್ಷೆಗೆ ಹಾಜರಾಗಬೇಕು ಅಂತ ಮಾಹಿತಿನ ಕೊಟ್ಟರೆ ರೆಗ್ಯುಲರ್ ವಿದ್ಯಾರ್ಥಿಗಳು ಇರ್ತಿಲ್ಲ, ಸ್ಕೂಲ್ಗೆ ಹೋಗೋದಂಥ ಅಭ್ಯರ್ಥಿಗಳು ಸ್ಕೂಲ್ ಮುಖಾಂತರನೇ ಪರೀಕ್ಷೆನ ಕಟ್ಟಿರ್ತಿಲ್ಲ ಅಂಥವ್ರಿಗೆ ಶಾಲಾ ಸಮವಸ್ತ್ರ ಯೂನಿಫಾರ್ಮ್ ಇರುತ್ತಲ್ಲ ಅದನ್ನೇ ನೀವು ತೊಗೊಂಡೋಗ್ಬೇಕಿರುತ್ತೆ. ನಂತರದಲ್ಲಿ ಪ್ರಮುಖವಾಗಿ ಹಾಲ್ ಟಿಕೆಟ್ ಮತ್ತು ID ಕಾರ್ಡ್ ಮಿಸ್ ಮಾಡದೆ ತಗೊಂಡೋಗಿರಿ, ಪ್ರಮುಖವಾಗಿ ಅದನ್ನು ಕೂಡ ಹೇಳ್ತಿದ್ದೀವಿ, ಮುಂದೆ ಕೂಡ ಹೇಳ್ತೇನೆ. ನಂತರದಲ್ಲಿ ಖಾಸಗಿ ಅಭ್ಯರ್ಥಿಗಳು ಅಂದರೆ ಪ್ರೈವೇಟಾಗಿ ಪರೀಕ್ಷೆನ ಕಟ್ಟುವಂಥ ಅಭ್ಯರ್ಥಿಗಳು ಇರ್ತಲ್ಲ, ಖಾಸಗಿಯಾಗಿ ಪರೀಕ್ಷೆನ ಕಟ್ಟುವಂಥ ವಿದ್ಯಾರ್ಥಿಗಳು ಸಭ್ಯ ಹಾಗೂ ಸರಳವಾದಂಥ ಉಡುಪುಗಳನ್ನು ಧರಿಸಬೇಕು ಅಂತ ಮಾಹಿತಿನ ಕೊಟ್ಟರೆ ನಂತರ ಡೀಸೆಂಟ್ ಆಗಿರುವಂಥ ಡ್ರೆಸ್ನ ನೀವು ಹಾಕೊಂಡೋಗಿರಿ. ಸೊ ಯಾಕಂದರೆ ನಿಮಗೆ ಯೂನಿಫಾರ್ಮ್ ಇರೋದಿಲ್ಲ ಪ್ರೈವೇಟ್ ಕ್ಯಾಂಡಿಡೇಟ್ಸ್ಗಳಿಗೆ. ಮತ್ತು ಧಾರ್ಮಿಕ ಉಡುಪುಗಳು ಅಂತ ಮಾಹಿತಿನ ಕೊಟ್ಟಿದ್ದಾರೆ. ಸೊ ಅಲ್ಲಿ ಪ್ರಮುಖವಾಗಿ ಯಾವುದೇ ಧಾರ್ಮಿಕ ಉಡುಪುಗಳ ಬಗ್ಗೆ ಗೊಂದಲವಿದ್ದಂಥ ಸಂದರ್ಭದಲ್ಲಿ ಪರೀಕ್ಷೆಗೆ ಹಾಜರಾಗುವ ಅರ್ಧ ಗಂಟೆ ಮುಂಚಿತವಾಗಿ ಪರೀಕ್ಷಾ ಕೇಂದ್ರಕ್ಕೆ ತಲುಪಿ ತಪಾಸಣೆಗೆ ಸಹಕರಿಸುವುದು ಉತ್ತಮ ಅಂತ ಮಾಹಿತಿನ ಕೊಟ್ಟಿರುವಂಥದ್ದು. ಅಲ್ಲಿ ಮುಖ್ಯಸ್ಥರಾಗಿರ್ತಾರಲ್ಲ, ಇವಾಗ ಕೆಲವೊಂದು ಧಾರ್ಮಿಕ ಉಡುಪುಗಳನ್ನು ಧರಿಸ್ತಕ್ಕಂಥ ಮಕ್ಕಳು ಇರ್ತಾರೆ. ಸೊ ಅಂಥ ಸಂದರ್ಭದಲ್ಲಿ ಸೊ ಅದನ್ನು ಧರಿಸಬಹುದಾಗಿ ಏನು ಎತ್ತ ಪರೀಕ್ಷಾ ಸಂದರ್ಭದಲ್ಲಿ ಅಲ್ಲಿನ ಮುಖ್ಯಸ್ಥರಿಗೆ ಹೋಗ್ಬಿಟ್ಟು ನೀವು ಅಧಿಕಾರಿಗಳನ್ನು ಸಂಪರ್ಕ ಮಾಡೋದ್ರ ಮುಖಾಂತರದಲ್ಲಿ ಅದಕ್ಕೆ ಸಂಬಂಧಪಟ್ಟಂತೆ ಸೂಕ್ತ ಮಾಹಿತಿಯನ್ನು ತಗೋಬೋದಾಗಿರುತ್ತೆ. ಅದಕ್ಕೆ ಬೇಗನೆ ಹೋಗಿರಿ ಅಂತ ಹೇಳ್ತಾ ಇರುವಂಥದ್ದು. ಮತ್ತು ಪರೀಕ್ಷಾ ಆರಂಭಕ್ಕೆ 1 ಗಂಟೆ ಮುಂಚಿತವಾಗಿ ನೀವು ಪರೀಕ್ಷಾ ಕೇಂದ್ರದಲ್ಲಿ ತಲುಪಿರಿ ನಮ್ಮ ಒಂದು ಸಲಹೆ ಹೇಳುವಂಥದ್ದು. ಮತ್ತು ಆಭರಣಗಳ ಬಗ್ಗೆ ಹೇಳಿದರೆ ಅತಿಯಾಗಿ ಯಾವುದೇ ರೀತಿ ಆಭರಣಗಳನ್ನು ಹಾಕೊಂಡು ಹೋಗ್ಬಿಡಿ, ಯಾಕಂದರೆ ಮಕ್ಕಳಾಗಿರೋದ್ರಿಂದ. ಮತ್ತು ದೊಡ್ಡ ಕಿವಿಯೋಲೆಗಳಾಗಿರ್ಬೋದು, ಸರ ಬಳೆ ಆಗಿರ್ಬೋದು, ಯಾವುದೇ ಎಲೆಕ್ಟ್ರಿಕ್ ಗ್ಯಾಜೆಟ್ಸ್ಗಳನ್ನು ತಗೊಂಡು ಹೋಗ್ಬಿರಿ ಅಂತಲೂ ಹೇಳ್ತಾ ಇರುವಂಥದ್ದು, ತಗೊಂಡು ಹೋಗಬೇಡಿ ಅಂತ ಹೇಳ್ತಾ ಇರುವಂಥದ್ದು ಪ್ರಮುಖವಾಗಿ. ನಂತರದಲ್ಲಿ ಪರೀಕ್ಷಾ ಕೇಂದ್ರಕ್ಕೆ ಏನನ್ನ ತಗೊಂಡು ಹೋಗ್ಬೋದಾಗಿದ್ರೆ ಇದನ್ನು ನೋಡ್ಕೊಂಡು ಬರೋಣ ಮೊದಲನೇದಾಗಿ. ಸೊ ನಂತರದಲ್ಲಿ ಹಾಲ್ ಟಿಕೆಟ್ ಕಂಪಲ್ಸರಿಯಾಗಿ ಇದು ಅತ್ಯಂತ ಕಡ್ಡಾಯವಾಗಿ ದಾಖಲೆ ಅಂತ ಹೇಳ್ಬೋದಾಗಿದ್ದು, ಇದರಿಲ್ಲ ಅಂತಂದರೆ ಅಭ್ಯರ್ಥಿಗಳಿಗೆ ಪರೀಕ್ಷೆನ ಕೇಂದ್ರಕ್ಕೆ ಅವಕಾಶ ಇರೋದಿಲ್ಲ ಅಂತ ಮಾಹಿತಿಯನ್ನು ಕೊಟ್ಟಿದ್ರೆ ಆ ಕಾರಣಕ್ಕೆ ಮಿಸ್ ಮಾಡದೆ ತಗೊಂಡೋಗಿ. ಮತ್ತು ಲೇಖನ ಸಾಮಗ್ರಿಗಳು ಬಾಲ್ ಪೆನ್ ಅಥವಾ ಅಂದರೆ ಬಾಲ್ ಪೆನ್ನನ್ನು ಬಳಸಬೇಕಿರುತ್ತೆ, ನೀಲಿ ಅಥವಾ ಒಂದು ಕಪ್ಪು ಬಣ್ಣದ ಬಾಲ್ ಪೆನ್ನನ್ನು ತೊಗೊಂಡೋಗಿರಿ. ಪೆನ್ಸಿಲ್ ಅಥವಾ ಎರೇಸರು, ಶಾರ್ಪ್ನರ್ ಏನು ಬೇಕಿರುತ್ತಲ್ಲ, ಜಾಮೆಟ್ರಿ ಬಾಕ್ಸ್ ಮತ್ತು ಕ್ಯಾಲ್ಕುಲೇಟರು, ನಾರ್ಮಲ್ ಕ್ಯಾಲ್ಕುಲೇಟರ್ನ ಅಲೋ ಮಾಡ್ತಾರೆ ಅಂತ ಹೇಳ್ಬೋದಾಗಿರುವಂಥದ್ದು. ಮತ್ತು ಅದನ್ನು ಕೂಡ ಒಂದ್ಸಲಿ ಕನ್ಫರ್ಮ್ ಮಾಡ್ಕೊಳ್ಳಿ ನೀವು ಇರುವಂಥ ಸಬ್ಜೆಕ್ಟ್ಸ್ಗೆ. ಇವಾಗ ಮ್ಯಾಥಮೆಟಿಕ್ಸ್ ಸಬ್ಜೆಕ್ಟ್ಸ್ಗೆ ಮಾತ್ರ ಅದು ಬೇಕಾಗಿರುತ್ತೆ. ಸೊ ಅದನ್ನು ನೋಡ್ಕೊಂಡಿರಿ. ನಂತರದಲ್ಲಿ ನಾರ್ಮಲ್ ಕ್ಯಾಲ್ಕುಲೇಟರ್ ಮಾತ್ರ ಅಲೋ ಇರುತ್ತೆ. ನಂತರದಲ್ಲಿ ಪಾರದರ್ಶಕ ನೀರಿನ ಬಾಟಲ್ ಅಂದರೆ ಟ್ರಾನ್ಸ್ಪರೆಂಟ್ನ ನೀರಿನ ಬಾಟಲ್ ಏನಿರುತ್ತಲ್ಲ, ಬಣ್ಣವಿಲ್ಲದ ಮತ್ತು ಯಾವುದೇ ಬರಹವಿಲ್ಲದ ಪಾರದರ್ಶಕ ನೀರಿನ ಬಾಟಲ್ಗಳನ್ನು ಬಳಸಬಹುದಾಗಿರುತ್ತೆ. ಮತ್ತು ಗುರುತಿನ ಚೀಟಿ, ಶಾಲೆ ID ಕಾರ್ಡ್ ಏನಿರುತ್ತಲ್ಲ, ಸೊ ಅಥವಾ ಆಧಾರ್ ಕಾರ್ಡ್ ಪ್ರತಿ ನಿಮ್ಮ ಬಳಿ ಇರೋದು ಸುರಕ್ಷಿತ ಅಂತ ಹೇಳ್ಬೋದಾಗಿರುತ್ತದೆ. ಯಾಕಂದರೆ ಅಭ್ಯರ್ಥಿಗಳಿಗೆ ಕೆಲವೊಂದು ID ಕಾರ್ಡ್ ಇರುವಂಥ ಸಂದರ್ಭದಲ್ಲಿ ತೊಗೊಂಡೋಗ್ಬೋದಿರುತ್ತೆ. ಇಲ್ಲ ಅಂತ ಅಭ್ಯರ್ಥಿಗಳು ಯಾವ್ದಾದ್ರು ID ಪ್ರೂಫನ್ನು ತೊಗೊಂಡೋಗಿರಿ, ಆಧಾರ್ ಕಾರ್ಡು ಅಥವಾ ಸೊ ಆಧಾರ್ ಕಾರ್ಡನ್ನೇ ತೊಗೊಂಡೋಗಿರಿ, ಸಮಸ್ಯೆ ಇರೋದಿಲ್ಲ. ನಂತರದಲ್ಲಿ ಪರೀಕ್ಷಾ ಕೇಂದ್ರದಲ್ಲಿ ನಿಷೇಧಿತ ವಸ್ತುಗಳು ಯಾವ್ಯಾವುದಿದೆ ನಿಷೇಧ ಮಾಡಿದ್ದಾರೆ ಅಂತ ಹೇಳಿದ್ರೆ, ಸೊ ಎಲೆಕ್ಟ್ರಿಕ್ ಉಪಕರಣಗಳು, ಮೊಬೈಲ್ ಫೋನ್ ಆಗಿರ್ಬೋದು, ಸ್ಮಾರ್ಟ್ ವಾಚ್ ಆಗಿರ್ಬೋದು, ಬ್ಲೂಟೂತ್ ಸಾಧನಗಳು, ಇಯರ್ಫೋನು, ಕ್ಯಾಲ್ಕುಲೇಟರ್ಗಳು, ಅಗತ್ಯವಿದ್ದಲ್ಲಿ ಕ್ಯಾಲ್ಕುಲೇಟರ್ನ ನೀವು ತೊಗೊಂಡೋಗ್ಬೋದಾಗಿರುತ್ತೆ. ಕಟ್ಟುನಿಟ್ಟಿನಾಗಿ ನಿಷೇಧ ಮಾಡಿರುವಂಥದ್ದು ಕೆಲವೊಂದು ವಸ್ತುಗಳನ್ನು. ಮತ್ತು ಬರಹ ಚೀಟಿಗಳು, ಯಾವುದೇ ರೀತಿಯ ಪುಸ್ತಕಗಳಾಗಿರ್ಬೋದು, ಗೈಡ್ಗಳಾಗಿರ್ಬೋದು, ಕೈ ಬರಹದ ಚೀಟಿಗಳು ಅಥವಾ ಲಾಂಗ್ ಟೇಬಲ್ಗಳನ್ನು ತರುವಂತಿಲ್ಲ ಅಂತ ಮಾಹಿತಿನ ಕೊಟ್ಟಿರುವಂಥದ್ದಾಗಿರುತ್ತೆ. ಸೊ ಇವುಗಳನ್ನು ತೊಗೊಂಡೋಗ್ಬೇಡಿ ಮತ್ತು ಬರ್ಕೊಂಡು ಹೋಗಬೇಡಿ, ಅದನ್ನು ಕೂಡ ಹೇಳ್ತಿರುವಂಥದ್ದು. ಮತ್ತು ಬ್ಯಾಗ್ ಮತ್ತು ಪರ್ಸ್ ಅಂತಕ್ಕಂಥದಕ್ಕೆ ಸಂಬಂಧಪಟ್ಟಂತ ಹೇಳಿದರೆ ಡಿಜಿಟಲ್ ಪರ್ಸ್ ಆಗಿರ್ಬೋದು ಅಥವಾ ದೊಡ್ಡ ಒಂದು ಬ್ಯಾಗ್ಗಳನ್ನಾಗಿರ್ಬೋದು ಕೊಠಡಿ ಒಳಗಡೆ ಬಿಡೋದಿಲ್ಲ. ಸೊ ಅವುಗಳನ್ನು ಹೊರಗಡೆ ಇರಿಸಲು ವ್ಯವಸ್ಥೆ ಕೂಡ ಮಾಡಲಾಗಿರುತ್ತೆ ಅಂತ ಮಾಹಿತಿನ ಕೊಟ್ಟಿದ್ದಾರೆ. ಆದಷ್ಟು ನೀವು ಏನನ್ನು ತೊಗೊಂಡೋಗ್ಬೇಕಿರುತ್ತೆ ಅದನ್ನು ಕೂಡ ನಿಮಗೆ ಮಾಹಿತಿನ ಕೊಟ್ಟಿದ್ವಲ್ಲ, ಹಾಲ್ ಟಿಕೆಟ್, ಪೆನ್ನು, ಪೆನ್ಸಿಲು, ಎರೇಸರು, ಜಾಮೆಟ್ರಿ ಬಾಕ್ಸ್ ಇಂಥದ್ದು ಏನಿರ್ತಾರಲ್ಲ ತುಂಬ ನೀಡಿರುವಂಥದ್ದು ID ಕಾರ್ಡ್ ಇಷ್ಟೇ ಮಾತ್ರ ತೊಗೊಂಡೋಗಿರಿ. ವಾಟರ್ ಬಾಟಲ್ನ ಕೂಡ ಮತ್ತು ಅಲ್ಲಿ ನೀರು ಕೂಡ ವ್ಯವಸ್ಥೆ ಇರುತ್ತೆ, ನಿಮಗೆ ಕೇಳಿದ್ರೆ ಕೂಡ ಕೊಡ್ತಾರೆ. ಸೊ ಅದನ್ನು ಕೂಡ ನೋಡ್ಬೋದಿರುತ್ತೆ. ನೀವು ಭಯ ಪಟ್ಕೊಂಡು ಕೇಳಬೇಡ ಅಂತೆಲ್ಲ ಅನ್ಕೊಳ್ಳೋಕೆ ಹೋಗ್ಬಿಡಿ, ಯಾಕಂದರೆ ಎಕ್ಸಾಮು ನಿಮಗೋಸ್ಕರನೇ ಮಾಡ್ತಿರ್ತಾರೆ. ಸೊ ನಿಮ್ಮ ಒಂದು ಉದ್ದೇಶದಿಂದನೇ ಸೊ ನಿಮ್ಗೆ ಯಾವುದೇ ರೀತಿ ಸಮಸ್ಯೆ ಆಗದಿರೋ ರೀತಿ ಮಾಡುವಂಥ ಉದ್ದೇಶನೇ ಪರೀಕ್ಷಾ ಕೇಂದ್ರದ್ದು ಕೂಡ ಆಗಿರುತ್ತೆ ಅಂತ ಹೇಳ್ತಾ, ಸೊ ನಿಮ್ಗೆ ಏನೇ ಸಮಸ್ಯೆ ಆದರೂ ಕೂಡ ಕಾಂಟ್ಯಾಕ್ಟ್ ಮಾಡಿ, ಹೇಳಿ ಒಂದು ಮಾತು ಹೇಳಿ ಸಾಕು, ಅವರು ಅದನ್ನು ಸರಿಪಡಿಸ್ತಾರೆ. ನಂತರದಲ್ಲಿ ಪರೀಕ್ಷಾ ಕೊಠಡಿಗೆ ಹೋದ ನಂತರ ಪಾಲಿಸಬೇಕಾದಂಥ ಮಾರ್ಗಸೂಚಿ, ಈ ತಪ್ಪುಗಳನ್ನು ಮಾಡಬೇಡಿ. ಎಕ್ಸಾಮ್ ಸೆಂಟರ್ಗೆ ಹೋದ್ಮೇಲೆ ಏನು ಅಂತ ಹೇಳಿದ್ರೆ, ಆಸನದ ವ್ಯವಸ್ಥೆ ನಿಮ್ಮ ಹಾಲ್ ಟಿಕೆಟ್ ಸಂಖ್ಯೆಗೆ ಅನುಗುಣವಾಗಿ ನಿಗದಿಪಡಿಸಿದ ಡೆಸ್ಕ್ ಮೇಲೆ ಕೂತ್ಕೊಳ್ಳಿ. ಅದನ್ನು ಬಿಟ್ಟು ಯಾವ್ದಾರು ಬೇರೆ ಮಿಸ್ ಆಗಿ ಕೂತ್ಕೊಂಡ್ಬಿಟ್ಟು
ಅಲ್ಲಿ ನೀವೆಲ್ಲ ಬುಕ್ಲೆಟ್ ಎಲ್ಲ ಫಿಲ್ ಮಾಡಿಬಿಟ್ಟು ಆನಂತರ ಅದು ಯಾರೋ ಆಬ್ಸೆಂಟ್ ಆಗಿದ್ದಾರೆ ಅನ್ಕೊಳ್ಳಿ ಎಕ್ಸಾಂಪಲು, ಆ ಸಂದರ್ಭದಲ್ಲಿ ನಿಮಗೆ ಸಮಸ್ಯೆ ಆಗಿಬಿಡುತ್ತೆ. ಸೊ ಯಾಕಂದ್ರೆ ಯಾರು ಬಂದಿಲ್ಲ ಅಂತ ಸಂದರ್ಭದಲ್ಲಿ ನೀವು ಕರೆಕ್ಟ್ ಅನ್ಕೊಂಡು ಕೂತ್ಕೊಬಿಟ್ಟಿರ್ತೀರ. ಪದೇ 2-3 ಸಲ ಯಾರು ಚೆಕ್ ಮಾಡಿ ನೀವು ಆನಂತರದಲ್ಲಿ ಆಸನದಲ್ಲಿ ಕರೆಕ್ಟ್ ಇದೆಯಾ ಅಂತ ನೋಡಿ ಕೂತ್ಕೊಳ್ಳಿ. ನೀವು ಗೊಂದಲ ಆಗ್ತಿದೆ ಅಥವಾ ನಂಬರ್ ಸಿಗ್ತಿಲ್ಲ ಅಂದರೆ ಯಾರು ಕಾಂಟ್ಯಾಕ್ಟ್ ಮಾಡಿ, ಅಲ್ಲಿ ಯಾರಿರ್ತಕ್ಕಂಥ ಕಾಂಟ್ಯಾಕ್ಟ್ ಅಂದರೆ ಕಾಲ್ ಮಾಡಿ ಅಂತಲ್ಲ, ಅಲ್ಲಿ ಯಾರು ಒಂದು ಓಡಾಡ್ತಿರ್ತಾರಲ್ಲ, ಸೊ ನಿಮ್ಮ ಒಂದು ಅಂದರೆ ಬೇರೆ ಶಿಕ್ಷಕರಾಗಿ ಯಾರು ಪರವಾಗಿಲ್ಲ ಈ ಥರ ಕೇಳಿ ಅವ್ರಿಗೆ ಈ ಥರ ಗೊಂದಲ ಆಗ್ತಿದೆ, ಸಿಗ್ತಿಲ್ಲ ನಂಬರ್ ಇನ್ನೊಂದು ಮತ್ತೊಂದು ಹೇಳಿದಾಗ ಅವರು ನಿಮಗೆ ಹುಡುಕೊಡ್ತಾರೆ ಎಲ್ಲಿ ಸಿಗುತ್ತೆ, ಎಲ್ಲಿ ಇದೆ ನಂಬರ್ಗಳು ಅಂತ ಎಲ್ಲ. ಸೊ ಏನೇ ಡೌಟ್ಸ್ ಆದರೂ ಸಂಪರ್ಕ ಮಾಡಿ, ಅವ್ರು ಯಾರನ್ನಾರು ಕೇಳಿ ನೀವು. ಓಕೆನಾ, ಗೊಂದಲ ಪಟ್ಕೊಂಡು ಭಯ ಪಡೆಯೋಕೆ ಹೋಗಬೇಡಿ ನೀವು. ಅದನ್ನು ಕೂಡ ಹೇಳ್ತಿರೋದು, ಭಯ ಪಟ್ಟರೆ ಓದಿರೋದೆಲ್ಲ ಮರ್ತೋಗೋ ಸಾಧ್ಯತೆಗಳಿರ್ಬೋದು. ಮತ್ತು ಪ್ರಶ್ನೆ ಪತ್ರಿಕೆ ಪರಿಶೀಲನೆ ಇರುತ್ತಲ್ಲ, 10 ಗಂಟೆ 15 ನಿಮಿಷಕ್ಕೆ ಪ್ರಶ್ನೆ ಪತ್ರಿಕೆ ನಡೆದಾಗ ಎಲ್ಲ ಪುಟಗಳು ಸರಿಯಾಗಿದೆ ಅಂತ ಮತ್ತು ನಿಮ್ಮ ವಿಷಯದ ಪ್ರಶ್ನೆ ಪತ್ರಿಕೆ ಅಂತ ಕನ್ಫರ್ಮ್ ಮಾಡ್ಕೋಬೇಕಿರುತ್ತೆ. ನೀವು ರಿಪೀಟರ್ಸ್ ಕೊಟ್ಬಿಟ್ಟಿರ್ತಾರೆ ಕೆಲವೊಂದು ಟೈಮು, ಅಥವಾ ಪ್ರೈವೇಟ್ ಮತ್ತು ಫ್ರೆಷರ್ ಅಭ್ಯರ್ಥಿಗಳಿಗೆ ಸೇಮ್ ಇರುತ್ತೆ. ಬಟ್ ನೀವು ರಿಪೀಟರ್ಸ್ ಅಥವಾ ಫ್ರೆಷರ್ಸ್ ಅಭ್ಯರ್ಥಿಗಳ ಕನ್ಫರ್ಮ್ ಮಾಡ್ಕೊಳ್ಳಿ. ಕೆಲವೊಂದು ಸಂದರ್ಭದಲ್ಲಿ ಇದು ಸಮಸ್ಯೆ ಆಗಿಬಿಡುತ್ತೆ ನಿಮಗೆ. ಮತ್ತು OMR ಅಥವಾ ಉತ್ತರ ಪತ್ರಿಕೆನ ಕೊಡ್ತಾರಲ್ಲ, ಆ ಸಂದರ್ಭದಲ್ಲೂ ಕೂಡ ಅದ್ರ ಮೇಲೆ ನಿಮ್ಮ ಒಂದು ಸಿಗ್ನೇಚರ್ ಆಗಿರ್ಬೋದು, ನಂತರದಲ್ಲಿ ಹಾಲ್ ಟಿಕೆಟ್ ಸಂಖ್ಯೆ ಆಗಿರ್ಬೋದು. OMR ಏನು ಕೊಡೋದಿಲ್ಲ ಇಲ್ಲಿ, ಸೊ ಒಂದು ಉತ್ತರ ಪತ್ರಿಕೆನ ಕೊಟ್ಟಿರ್ತಾರೆ. ಸೊ ಆ ಸಂದರ್ಭದಲ್ಲಿ ಹಾಲ್ ಟಿಕೆಟ್ ಆಗಿರ್ಬೋದು, ಹಾಲ್ ಟಿಕೆಟ್ನ ಸಂಖ್ಯೆನ ಹಾಕಬೇಕಾದ್ರು ಕೂಡ ಮತ್ತು ವಿಷಯದ ಕೋಡ್ನ ಸರಿಯಾಗಿ ಹಾಕಿ ಮಿಸ್ಟೇಕ್ಸ್ನ ಮಾಡೋಕೋಗ್ಬಿಡಿ. ಆರಾಮಾಗಿ ನಿಧಾನಕ್ಕೆ ಸರಿಯಾಗಿ ಒಂದೊಂದೇ ನೋಡ್ಕೊಂಡು ಬೇಕಾದ್ರೆ ಹಾಕಿ. ಯಾಕಂದ್ರೆ ಗೊತ್ತು ಅಂದ್ಬಿಟ್ಟು ಇಷ್ಟ ಬಂದಂಗೆ ಹಾಕಕ್ಕೆ ಹೋಗ್ಬಿಟ್ಟು ಆಮೇಲೆ ವೈಟ್ನರ್ ಇನ್ನೊಂದು ಮತ್ತೊಂದು ಸಮಸ್ಯೆಗಳು ಮಾಡ್ಕೊಂಡು ಹೋಗಬೇಡಿ. ಯಾವುದೇ ತಪ್ಪೇನಾರು ಆದರೆ ಸಂದರ್ಭದಲ್ಲಿ ಮುಚ್ಚಿಡಕ್ಕೆ ಹೋಗ್ಬಿಡಿ. ಅದನ್ನೇ ಅವರ ಬೈದು ಬಿಡ್ತಾರೆ ಹಾಗೆ ಅನ್ಕೊಂಡು ಮೇಲ್ವಿಚಾರಕರು ಇರುತ್ತಲ್ಲ, ಕೊಠಡಿಯ ಮೇಲ್ವಿಚಾರಕರು ಇಮಿಡಿಯೇಟ್ ಆಗಿ ಕೂಡಲೇ ಅವರಿಗೆ ಹೇಳಿ ಅಂತ ಕೂಡ ಕೊಟ್ಟಿರುವಂಥದ್ದಾಗಿರುತ್ತೆ. ಪ್ರಮುಖವಾಗಿ ಸೂಚನೆಗಳನ್ನು ಓದುವಂಥದ್ರೆ ಅದನ್ನು ಸರಿಯಾಗಿ ಓದಬೇಕಿರುತ್ತೆ. ಪ್ರಶ್ನೆ ಪತ್ರಿಕೆ ನೀಡಿರುವಂಥ ಸೂಚನೆಗಳು ಓದದೆ ಸರಿಯಾಗಿ ನೀವು ತಪ್ಪುಗಳನ್ನು ಮಾಡಬೇಡಿ. ಉತ್ತರನ ಬರೀಬೇಕಾದ್ರೆ ಕೂಡ ಅದನ್ನು ಆರಂಭ ಮಾಡೋಕೆ ಹೋಗಬೇಡಿ. ಸೂಚನೆಗಳನ್ನ ಸರಿಯಾಗಿ ಓದ್ಕೊಳ್ಳಿ. ಎಷ್ಟು ಕ್ವಶ್ಚನ್ ಅಟೆಂಡ್ ಮಾಡಬೇಕು, ಏನು ಎತ್ತ ಯಾವ ಥರ ಎಲ್ಲಿ ಮಾರ್ಜಿನಲ್ಲಿ ಬರೀಬೇಕು ಎಲ್ಲನೂ ಕೊಟ್ಟಿರ್ತಾರೆ, ಅದನ್ನು ಓದ್ಕೊಳ್ಳಿ. ಯಾಕಂದ್ರೆ ಅದಕ್ಕೆ ನಿಮ್ಗೆ 15 ನಿಮಿಷ ಸಮಯ ಕೊಡ್ತಾರೆ. ಯಾಕಂದ್ರೆ ಫಸ್ಟ್ ಬೋರ್ಡ್ ಎಕ್ಸಾಮ್ ಅಂತಲೇ ಹೇಳ್ಬೋದಾಗಿರುವಂಥದ್ದು. ಸಮಯ ಪ್ರಜ್ಞೆ, ಪ್ರತಿಯೊಂದು ಪ್ರಶ್ನೆಗೆ ನಿಗದಿಪಡಿಸಿದ ಅಂಕಗಳ ಆಧಾರದ ಮೇಲೆ ಸಮಯವನ್ನು ಹಂಚಿಕೆ ಮಾಡಿ ಪರೀಕ್ಷೆಗೆ ಉತ್ತರ ಪರೀಕ್ಷೆ ಮುಗಿಯೋ 10 ನಿಮಿಷಕ್ಕೆ ಮೊದಲೇ ಎಲ್ಲನೂ ಕೂಡ ಚೆಕ್ ಮಾಡ್ಕೊಳ್ಳಿ. ಎಷ್ಟು ಬರ್ದಿರ, ಏನು ಎತ್ತ ಕ್ವಶ್ಚನ್ ಬರಲ್ಲ ಕರೆಕ್ಟಾಗಿ ಹಾಕಿದ್ರೆ ಇದೆಲ್ಲ ಮಾಡ್ಕೊಬೇಕಿರುತ್ತೆ. ಮತ್ತು ಶಿಸ್ತು, ಪರೀಕ್ಷಾ ಸಂದರ್ಭದಲ್ಲಿ ಸಮಯದಲ್ಲಿ ಇತರ ವಿದ್ಯಾರ್ಥಿಗಳನ್ನು ಮಾತನಾಡಕ್ಕೆ ಹೋಗಬೇಡಿ. ಮತ್ತು ಸಣ್ಣಗಿನ್ನ ಏನು ಮಾಡಕ್ಕೆ ಹೋಗಬೇಡಿ. ಮತ್ತು ಯಾರು ಕೇಳಿದ್ರು ಹಾಗೆ ಅಂತ ಅಂದ್ಬಿಟ್ಟು ನೀವು ಹೇಳ್ಕೊಡೋದು ಇನ್ನೊಂದು ಮತ್ತೆ ಏನಾರು ಮಾಡಿದಾಗ, ಸೊ ಯಾರು ಸ್ಕ್ವಾಡ್ ಗೀಡ್ ಬಂದಾಗ, ಸೊ ನೀವು ಅಲ್ಲಿ ಏನು ಮಾಡಿದಿರಿ ಅಂತ ಏನು ನೋಡಕ್ಕೆ ಹೋಗಲ್ಲ. ತಪ್ಪು ನಿಮ್ಮದೇ ಅಂತನೋ ಅಥವಾ ಸಮಸ್ಯೆಗಳಾಗುವ ಸಾಧ್ಯತೆ ಜಾಸ್ತಿ ಇರುವಂಥದ್ದಾಗಿರುತ್ತೆ. ಆ ಕಾರಣ ಕೇಳ್ತಿರುವಂಥದ್ದು. ಮತ್ತು ಪೋಷಕರಿಗೆ ಕಿವಿ ಮಾತೇನು ಹೇಳ್ಬೋದು ವಿದ್ಯಾರ್ಥಿಗಳಿಗೆ ಅಂದರೆ, ಪರೀಕ್ಷೆಯು ಕೇವಲ ಅಂಕಗಳಿಗೋಸ್ಕರ ಅಲ್ಲ, ನಿಮ್ಮ ಒಂದು ಜ್ಞಾನ ಮೌಲ್ಯಮಾಪನ ಆಗುವಂಥದ್ದಾಗಿರುತ್ತೆ. ಸೊ ಎಷ್ಟು ತಿಳ್ಕೊಂಡಿದ್ದೀರಾ ಅಂತ. ಪರೀಕ್ಷಾ ಕೇಂದ್ರಕ್ಕೆ ಕನಿಷ್ಠ 45 ನಿಮಿಷ 1 ಗಂಟೆ ಮುಂಚಿತವಾಗಿ ಬೇಗನೆ ಹೋಗಿರಿ. ಮತ್ತು ಕೊನೆಯ ಕ್ಷಣದಲ್ಲಿ ಆತಂಕನ ಪಡೋಕೆ ಹೋಗಬೇಡಿ. ಹೆಚ್ಚುವರಿ ಅಪ್ಡೇಟ್ಸ್ ಇನ್ಫಾರ್ಮೇಷನ್ಗೆ ಕನ್ನಡ ವೇದ ಯೂಟ್ಯೂಬ್ ಚಾನಲ್ ಮಾಹಿತಿನ ಕೊಡ್ತಿರ್ತೀವಿ. ಅದಕ್ಕೆ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ಬೆಲ್ ಐಕನ್ ಕ್ಲಿಕ್ ಮಾಡಿ.